ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗೆ ವೆಟರ್ನರಿ ಕಾಲೇಜ್ ಅತ್ನಿ ಕಾಲೇಜ್ದು ಏನೈತಲ್ಲ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಒಳಗೆ ಎಷ್ಟೆಷ್ಟು ಕಟ್ ಆಫ್ ನಿಂತೈತಿ ಅನ್ನೋದು ಏನೈತಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ಏನೈತಲ್ಲ ಎಕ್ಸ್ಪ್ಲೇನ್ ಮಾಡತ್ತೀನಿ. ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಇದೇ ರೀತಿಯಾದಂಥ ಕಟ್ ಆಫ್ ವಿಡಿಯೋಗಳನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಯಾವ ಕಾಲೇಜದು ವಿಡಿಯೋ ಮಾಡೋಣ ಅಂತೇಳಿ ಕಮೆಂಟ್ ಬಾಕ್ಸ್ದಾಗೂ ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಈಗ ಫಸ್ಟಿಗೆ ಏನಂದ್ರೆ ಅತ್ನಿ ವೆಟರ್ನರಿ ಕಾಲೇಜದು ಎಷ್ಟೆಷ್ಟು ಕಟ್ ಆಫ್ ನಿಂತೈತೆ ಅನ್ನೋದು ಏನೈತಲ್ಲ ಕಂಪ್ಲೀಟಾಗಿ ನೋಡೋನು. ನೆಕ್ಸ್ಟ್ ಯಾವ ಕಾಲೇಜದು ಮಾಡ್ಬೇಕು ಅನ್ನೋದು ಏನೈತಲ್ಲ ಕಮೆಂಟ್ ಬಾಕ್ಸ್ದಾಗಂತೂ ಕಮೆಂಟ್ ಮಾಡಿರಿ. ಮತ್ತು ಬಹಳಷ್ಟು ಸ್ಟೂಡೆಂಟಿಗೆ ಏನೈತಿ ವೆಟರ್ನರಿ ಕಟ್ ಆಫ್ ಅಗ್ರಿ ಕಟ್ ಆಫ್ ಬಹಳಷ್ಟು ಮಂದಿ ಕೇಳ್ತಿರ್ತಾರೋ ಹೆಂಗೆ ಹಿಡಿತಾರತ್ತೇಳಿ ಇಲ್ಲೊಂದು ಎಕ್ಸಾಂಪಲ್ ಕೊಡ್ತೀನಿ. KCET 180 ಮಾರ್ಕ್ಸಿಗೆ ಏನೈತಲ್ಲ PCB ಏನಿರ್ತೈತಿ ಅದ್ರೊಳಗೆ ನೀವೆಲ್ಲರೇ ಆಲ್ಮೋಸ್ಟ್ 90 ಮಾರ್ಕ್ಸ್ ಎಲ್ಲರೇ KCET ಒಳಗೆ ತೊಗೊಂಡ್ರೆ ಅದೇನೈತಲ್ಲ 50%. ಅದನ್ನ ಏನೈತಲ್ಲ ಪರ್ಸೆಂಟೇಜ್ ಒಳಗೆ ಕನ್ವರ್ಟ್ ಮಾಡ್ತಾರೆ. ಎಷ್ಟು ಪರ್ಸೆಂಟೇಜ್ ಆಗ್ತೈತೆ ಅಂದ್ರೆ 90 ಮಾರ್ಕ್ಸ್ 50% ಆಗ್ತೈತಿ. 180ಗೆ ಡಿವೈಡೆಡ್ ಬೈ 2 ಮಾಡ್ತಾರೆ. ಎಷ್ಟಾಗ್ತೈತೆ ಅಂದ್ರೆ 25% ಆಗ್ತೈತಿ ನಿಮ್ಮದು KCETದು. ಮತ್ತು ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಒಳಗೆ 200 ಮಾರ್ಕ್ಸಿಗೆ ನೀವೆಲ್ಲರೇ 180 ಮಾರ್ಕ್ಸ್ ತೊಗೊಂಡಿದ್ರೆ ನಿಮ್ಮ ಪರ್ಸೆಂಟೇಜ್ ಎಷ್ಟಾಗ್ತೈತೆ ಅಂದ್ರೆ 90% ಏನೈತಲ್ಲ ಇಲ್ಲಿರ್ತೈತಿ. ಅದನ್ನು ಡಿವೈಡೆಡ್ ಬೈ 2 ಮಾಡಿದಾಗ 45% ಬರ್ತೈತಿ. ಮತ್ತು ಎಷ್ಟು ಪರ್ಸೆಂಟೇಜ್ ಆಗ್ತೈತೆ ಅಂದ್ರೆ ಆಲ್ಮೋಸ್ಟ್ 70% ಆಗ್ತೈತಿ. ನಿಮ್ಮದು ಆಲ್ಮೋಸ್ಟ್ ಆಲ್ KCET 120 ಮಾರ್ಕ್ಸು ಮತ್ತು ಅಗ್ರಿ ಪ್ರಾಕ್ಟಿಕಲ್ ಆಲ್ಮೋಸ್ಟ್ ಆಲ್ 190 ಮೇಲಿದ್ರೆ ನಿಮಗೇನೈತಲ್ಲ ವೆಟರ್ನರಿ ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ ಜನರಲ್ ಮೆರಿಟ್ SC ಕ್ಯಾಟಗರಿ ಏನೈತಲ್ಲ 511 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ ಸೆಕೆಂಡ್ ರೌಂಡ್ ಒಳಗೆ. ಫಸ್ಟ್ ರೌಂಡ್ ಒಳಗೆ ಏನೈತಿ 496 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ ಕನ್ನಡ ಮೀಡಿಯಮ್ ಫಸ್ಟ್ ರೌಂಡಿಗೆ ಏನೈತಿ ಸೆಕೆಂಡ್ ರೌಂಡಿಗೆ ಏನೈತಿ 1100 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಸೆಕೆಂಡ್ ರೌಂಡ್ ಒಳಗೆ 637 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ರೂರಲ್ ಏನೈತಿ 620 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡೋದಾದ್ರೆ ST ಕ್ಯಾಟಗರಿ ಜನರಲ್ ಮೆರಿಟಿಗೆ ಏನೈತಿ ಸೆಕೆಂಡ್ ರೌಂಡ್ ಒಳಗೆ 508 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಹೈದ್ರಾಬಾದ್ ಕರ್ನಾಟಕ ಏನೈತಿ 637 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ ಕ್ಯಾಟಗರಿ 1 ರೂರಲ್ ಏನೈತಿ 223 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡ್ ಒಳಗೆ 154 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಆಲ್ಮೋಸ್ಟ್ ಆಲ್ ನಿಮ್ಮ ಮಾರ್ಕ್ಸ್ ಎಲ್ಲರೇ 190ಕಿಂತ ಪ್ರಾಕ್ಟಿಕಲ್ ಒಳಗೆ ಅಬೋ ಇತ್ತು ಮತ್ತು KCET ಒಳಗೆ 120 ಮೇಲೆ ಇತ್ತಂದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ 2A ಕ್ಯಾಟಗರಿ ಜನರಲ್ ಮೆರಿಟ್ ಏನೈತಿ ಫಸ್ಟ್ ರೌಂಡ್ ಒಳಗೆ ಏನೈತೆ 203 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡ್ ಒಳಗೆ ಏನೈತಲ್ಲ 173 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ರೂರಲ್ ಏನೈತಿ 222 ರ್ಯಾಂಕಿಗೆ ಏನೈತಲ್ಲ ಸೆಕೆಂಡ್ ರೌಂಡ್ ಅಲಾಟ್ ಆದ್ರೆ ಫಸ್ಟ್ ರೌಂಡ್ ಒಳಗೆ 194 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ 2B ಕ್ಯಾಟಗರಿ ರೂರಲ್ ಏನೈತಿ 627 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಫಸ್ಟ್ ರೌಂಡ್ ಒಳಗೂ ಸೇಮ್ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ 3B ಕ್ಯಾಟಗರಿ ಯಾವುದೇ ರೀತಿಯಾದಂಥ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ನೆಕ್ಸ್ಟ್ ನೋಡೋದಾದ್ರೆ 3A ಕ್ಯಾಟಗರಿಗೂ ಯಾವುದೇ ರೀತಿಯಾದಂಥ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಪ್ರಾಕ್ಟಿಕಲ್ ಒಳಗೆ ಈ ಕಾಲೇಜ್ ಒಳಗೆ ಅತ್ನಿ ಕಾಲೇಜ್ ಒಳಗೆ. ನೆಕ್ಸ್ಟ್ ಜನರಲ್ ಮೆರಿಟ್ 127 ರ್ಯಾಂಕಿಗೆ ಫಸ್ಟ್ ರೌಂಡ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಸೆಕೆಂಡ್ ರೌಂಡ್ ಒಳಗೆ 143 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಹೈದ್ರಾಬಾದ್ ಕರ್ನಾಟಕ ಏನೈತಿ 216 ರ್ಯಾಂಕಿಗೆ ಏನೈತಲ್ಲ ಸೆಕೆಂಡ್ ರೌಂಡ್ ಒಳಗೆ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡ್ ಒಳಗೆ 163 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ರೂರಲ್ ನೋಡೋದಾದ್ರೆ 158 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆದ್ರೆ ಫಸ್ಟ್ ರೌಂಡ್ ಒಳಗೆ 147 ರ್ಯಾಂಕಿಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಹೇಳಿ ತಿಳ್ಕೊಂಡಾನಿ. ಥ್ಯಾಂಕ್ ಯು.